ಉತ್ತರ ಪ್ರದೇಶದ ಗದ್ದುಗೆಯನ್ನು ಹಿಡಿದ್ರೆ ದೇಶದ ಗದ್ದುಗೆಯನ್ನು ಹಿಡಿತಾರೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ 62 ಸೀಟ್ಗಳನ್ನು ಪಡೆದುಕೊಂಡಂತಹ ಬಿಜೆಪಿ ಈ ಬಾರಿ 69ಕ್ಕೆ ಹೋಗ್ತಾ ಇದ್ದಾರೆ. ಅನ್ಬಿಲೀವಬಲ್ ಅದು ಉತ್ತರ ಪ್ರದೇಶದಲ್ಲಿ. ಕಾರಣ ಅಲ್ಲಿ ಹೇಗೆ ಅದನ್ನ ಆ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಅರ್ಥನೇ ಆಗ್ತಿಲ್ಲ. ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಅಲುಗಾಡಿಸಕ್ಕಂತೂ ಬಿಜೆಪಿ ಅವರನ್ನ ಅಲ್ಲಿ ಆಗ್ತಾ ಇಲ್ಲ. ಎಸ್ ಪಿ ಇದೆ, BSP ಇದೆ, ಯಾರೇ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಅಲುಗಾಡಿಸಕ್ಕೆ ಆಗ್ತಿಲ್ಲ. ಅದಕ್ಕಿಂತಲೂ ಬಲಿಷ್ಠವಾಗಿ ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಅಷ್ಟೇ ಕಾಂಗ್ರೆಸ್ನ ಲೆಕ್ಕಾಚಾರ ಏನಿತ್ತು ಅಂತಂದ್ರೆ, ನಮ್ಮ ಜೊತೆಗೆ JDS ಬಂದಿದ್ದಕ್ಕೆ ನಾವು ಒಂದು ಬಂದ್ಬಿಟ್ವಿ, 1+1 2 ಸೀಟಿಗೆ ಬಂದ್ಬಿಟ್ವಿ ನಾವು. ಅದೇ ರೀತಿ JDS BJP ಜೊತೆಗೆ ಹೋಗಿದ್ದಕ್ಕೆ ಅವರು ಕೂಡ ಮಕಾಡೆ ಮಲಗ್ಬಿಡ್ತಾರೆ, ನಮಗೆ ಜಾಸ್ತಿ ಸೀಟ್ಗಳು ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ಸಿಗೆ ಇತ್ತು. ಬಟ್ ಎಕ್ಸಿಟ್ ಪೋಲ್ಗಳಲ್ಲಿ ಹಾಗೆ ಕಾಣಿಸ್ತಾ ಇಲ್ಲ. ಬಟ್ ಜೂನ್ 4ನೇ ತಾರೀಕಿಗೆ ಹೀಗೆ ಇರುತ್ತಾ ಅಥವಾ ಬದಲಾವಣೆ ಆಗುತ್ತಾ ಅನ್ನೋದನ್ನ ನೋಡಬೇಕು. ಸೊ 21ರಿಂದ 24 ಆಲ್ಮೋಸ್ಟ್ ಆಲ್ 20+ ಸೀಟ್ಗಳನ್ನ ಹಲವು ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇರೋದು. 20+. ಕಳೆದ ಬಾರಿ ಇದ್ದಿದ್ದು ಅವರು 25+1 ಅಂದ್ರೆ ಒಂದು ಇಂಡಿಪೆಂಡೆಂಟು, 25 BJP ಸೀಟ್ಗಳಿತ್ತು. 2 ಮೈತ್ರಿ ಪಡ್ಕೊಂಡಿದ್ರು, ಒಂದು JDS, ಒಂದು ಕಾಂಗ್ರೆಸ್. ಬಟ್ ಈ ಬಾರಿ JDS 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಒಂದು ಮಂಡ್ಯ, ಒಂದು ಹಾಸನ, ಒಂದು ಕೋಲಾರ. ಈ 3ರಲ್ಲಿ 3 ಉಳಿಸ್ಕೊಳ್ತಾರ, 1 ಕಳ್ಕೊಳ್ತಾರ, 2 ಉಳಿಸ್ಕೊಳ್ತಾರ, ಒಂದೇ ಗೆಲ್ತಾರ, ಗೊತ್ತಿಲ್ಲ. ಆದ್ರೆ 0 ಅಂತೂ ಇಲ್ಲ ಅನ್ನುವಂಥದ್ದು ಬಹುತೇಕವಾಗಿ ಹೇಳುತ್ತಾ ಇದ್ದಾರೆ. 1 ಗೆಲ್ಲಬಹುದು, ಇಲ್ಲ 2 ಗೆಲ್ಲಬಹುದು, 3 ಗೆಲ್ಲಬಹುದು ಅಂತ ಹಲವರು ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ನಂಬರ್ಸ್ ಮಾತ್ರ ಡಬಲ್ ಡಿಜಿಟಿಗೆ ಮಾತ್ರ ಹೋಗ್ತಾನೆ ಇಲ್ಲ. ಬಟ್ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಇದನ್ನು ನಂಬಲ್ಲ, ನಮ್ದೇನಿದ್ರು ಡಬಲ್ ಡಿಜಿಟ್ ಅಂತಿದ್ದಾರೆ. ಡಬಲ್ ಡಿಜಿಟ್ ಎಷ್ಟು ಅಂತ ಹೇಳ್ತಾ ಇಲ್ಲ ಅವರು, ಒಟ್ನಲ್ಲಿ ಡಬಲ್ ಡಿಜಿಟು ಅಂತ ಅವ್ರ ಲೆಕ್ಕಾಚಾರಗಳು. ಬಟ್ ದೇಶದ ವಿಚಾರಕ್ಕೆ ಬಂದಾಗ 350+ ಬೇಕಾಗಿರೋದು 272 ಮ್ಯಾಜಿಕ್ ನಂಬರ್ ಬಹುಮತ ಪಡ್ಕೊಳ್ಳೋಕೆ, ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡೋಕ್ಕೆ. ಬಟ್ ಅಲ್ಲಿ ಸಿಗ್ತಾ ಇರುವಂಥ ನಂಬರ್ಸ್ಗಳು ಬಿಜೆಪಿಗೆ 350ಕ್ಕಿಂತಲೂ ಹೆಚ್ಚು. ಕಳೆದ ಬಾರಿ 352 ಸೀಟ್ಗಳನ್ನು ಬಿಜೆಪಿ ಪಡ್ಕೊಂಡಿದ್ದು NDA ಮೈತ್ರಿ. ಈ ಬಾರಿ ಅವರು ಅದೇ ನಂಬರ್ಸ್ಗಳನ್ನು ಇಟ್ಕೊಳ್ತಾರೆ, ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತಲೂ ಕಡಿಮೆ ಆಗಲ್ಲ ಅಂತ ಅವರ ಲೆಕ್ಕಾಚಾರಗಳು ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ. 1-2 ಕೊಡ್ತಾ ಇದೆ 325ಕ್ಕೆ ಹೋಗಬಹುದು ಅಂತ ಹೇಳಿ. ಸೊ ಕರ್ನಾಟಕದ್ದು ಮತ್ತೆ ದೇಶದ್ದು ನೋಡೋದಾದ್ರೆ NDA ಸ್ಟ್ಯಾಂಡ್ ಹಾಗೆ ಉಳಿಸ್ಕೊಳ್ತಾ ಇದೆ. INDA ತಾನು ಅನ್ಕೊಂಡಿರೋ ರೀತಿಯಲ್ಲಿ ಬಾರಿ ವ್ಯತ್ಯಾಸ ಆಗ್ಬಿಡುತ್ತೆ. ಹಲವು ವಿಚಾರಗಳನ್ನ ಇಟ್ಕೊಂಡಿದ್ರು. ಮಣಿಪುರ ಹಿಂಸಾಚಾರ ವಿಚಾರದಲ್ಲಿ ನಾರ್ತ್ ಈಸ್ಟ್ ಕಡೆಗಳಲ್ಲಿ ಬಹಳ ವ್ಯತ್ಯಾಸ ಆಗ್ಬಿಡುತ್ತೆ ಅಂತ ಲೆಕ್ಕಾಚಾರ ಇಟ್ಕೊಂಡ್ರು. ಆರ್ಥಿಕತೆ, ಹಣದುಬ್ಬರದ ವಿಚಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ಬಿಡುತ್ತೆ. ಜನ ಇವ್ರನ್ನ ಕಳಿಸ್ಬಿಡ್ತಾರೆ, ಎಲ್ಲ ಬೆಲೆ ಏರಿಕೆ ಮಾಡಿಟ್ಬಿಟ್ಟಿದ್ದಾರೆ, ಜನ ಇವ್ರನ್ನ ಮನೆಗೆ ಕಳಿಸ್ಬಿಡ್ತಾರೆ, ನಮಗೆ ನಂಬರ್ಸ್ಗಳು ಜಾಸ್ತಿ ಆಗುತ್ತೆ ಅಂತ ಲೆಕ್ಕಾಚಾರ ಇಟ್ಕೊಂಡ್ರು. ಆಗ್ಲಿಲ್ಲ. ಉತ್ತರ ಭಾರತದಲ್ಲಿ ಅಗ್ನಿವೀರರು ಅನ್ನುವಂಥದ್ದನ್ನು, ಅಗ್ನಿವೀರ್ ಅಂತ ಏನ್ ತಂದ್ರು, ಅದರಿಂದಾಗಿ ಯೂತ್ಸ್ ಅತಿ ಹೆಚ್ಚಾಗಿ ಕಾಂಗ್ರೆಸ್ ಕಡೆಗೆ ಬಂದು ಬಿಡ್ತಾರೆ, ವಾಪಸ್ ನಾವು ತರ್ತೀವಿ ಅಂತೆಲ್ಲ ಲೆಕ್ಕಾಚಾರ ಹಾಕೊಳ್ತಾ ಇದ್ರು. ಬಟ್ ಆ ಕಡೆನೂ ಹೋದಂಗೆ ಕಾಣಿಸ್ತಾ ಇಲ್ಲ ಎಕ್ಸಿಟ್ ಪೋಲ್ಗಳ ಪ್ರಕಾರ. ಜೂನ್ 4ಕ್ಕೆ ಗೊತ್ತಿಲ್ಲ. ನಿರುದ್ಯೋಗ ವಿಚಾರವನ್ನ ಮಾತನಾಡ್ತಾ ಇದ್ರು. ಬಹುತೇಕ ಕಡೆಯಲ್ಲಿ ಹೋದಲ್ಲೆಲ್ಲ ಉದ್ಯೋಗ ಸೃಷ್ಟಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾ ಇದ್ರು. 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ. ಬಟ್ ಆ ವಿಚಾರದಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಏನಾಯ್ತು ಹಾಗಿದ್ದಾಗ? ಯಾವುದು ಕೈ ಹಿಡಿತು ಬಿಜೆಪಿಗೆ? ಅದು 4ರ ನಂತರ ಒಂದಿಷ್ಟು ವಿಚಾರಗಳು ಆಚೆ ಬರಕ್ಕೆ ಶುರುವಾಗುತ್ತೆ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಎಲ್ಲಿ ಹೋಯ್ತು ಈ ಎಲ್ಲಾ ವಿಚಾರಗಳು? ಮಣಿಪುರ ಹಿಂಸಾಚಾರ ಆಯ್ತು, ಆರ್ಥಿಕತೆ, ಹಣದುಬ್ಬರದ ವಿಚಾರ ಬಂತು, ರೈತರ ವಿಚಾರದಲ್ಲಿ ಬಂತು, ಭ್ರಷ್ಟಾಚಾರ ಬಂತು, ನಿರುದ್ಯೋಗ ವಿಚಾರ ಬಂತು, 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅಂದ್ರು, ಮೀಸಲಾತಿ ವಿಚಾರಗಳೆಲ್ಲ ಬಂತು. ಇವೆಲ್ಲ ಇದ್ದಾಗಲೂ ಕೂಡ ಅದು ಯಾವುದು ಎಕ್ಸಿಟ್ ಪೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲಲ್ಲ ಅಂತ ಗಟ್ಟಿಯಾಗಿ ಬಿಜೆಪಿ ಉಳ್ಕೊಳ್ಳೋಕೆ ಏನ್ ಸಾಧ್ಯ ಆಯ್ತು? ಅರುಣ್, ನನ್ಗನ್ನಿಸ್ತಿರುವಂತದ್ದು ಬಿಜೆಪಿಯ ವಿರುದ್ಧ ಜನ ಮತ ಮಾಡ್ಲಿಕ್ಕೆ, ಅಂದ್ರೆ ಮತ ಕೊಡ್ಲಿಕ್ಕೆ ರೆಡಿ ಇದ್ರು ಕೂಡ ಅಪೋಸಿಷನ್ ಅಲ್ಲಿ ಯಾರು ಕೊಡ್ಬೇಕು ಅನ್ನುವಂತ ಒಂದು ಸಣ್ಣ ಪ್ರಶ್ನೆ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 10 ವರ್ಷದ ಆಡಳಿತ, ಅವರ ನಾಯಕತ್ವ ಗುಣ ಮತ್ತೆ ಅವರ ಕಾರ್ಯಶೈಲಿಯನ್ನ ನೋಡಿದ್ಮೇಲೆ ಆ ಪ್ರೊಫೈಲ್ಗೆ ಹೊಂದುವಂತಹ ವಿರೋಧ ಪಕ್ಷದಲ್ಲಿರುವಂತಹ ನಾಯಕರು ಯಾರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿ ಮತದಾರರು ಅನಿವಾರ್ಯವಾಗಿ ಮತವನ್ನ ಬಿಜೆಪಿ ಕಡೆಗೆ ಹಾಕ್ತಿದಾರ ಅನ್ನುವಂತ ಅನುಮಾನಗಳಿರುವಂತದ್ದು. ಸಾಕಷ್ಟು ವಿಚಾರಗಳು ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ಮೀರಿ NDAಗೆ ಅಥವಾ ಬಿಜೆಪಿಗೆ ಮತ ಹಾಕ್ತಾ ಇರುವಂತದ್ದನ್ನು ನೋಡಿದ್ರೆ ದೇಶದಲ್ಲಿ ಒಂದು ಬಲಿಷ್ಠ ನಾಯಕತ್ವ ಮತ್ತೆ ಸ್ಥಿರ ಸರ್ಕಾರವನ್ನ ಜನರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ NDAಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತ ಚಲಾಯಿಸಿರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ವಿಚಾರಗಳಿದ್ದು, ಮಣಿಪುರ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದ್ವು. ಆದ್ರೆ ಇವುಗಳನ್ನ ಸೂಕ್ತವಾಗಿ ಜನರವರೆಗೂ ತಲುಪಿಸುವಲ್ಲಿ ವಿರೋಧ ಪಕ್ಷಗಳು ವಿಫಲ ಆದವು ಅನ್ನುವಂಥದ್ದು. ಅಂದ್ರೆ ರಾಜಕೀಯ ಭಾಷಣಗಳಲ್ಲಿ ಅವನ್ನ
ಮಾತಾಡ್ತಿದ್ರೆ ಬಿಟ್ರೆ ಜನಸಾಮಾನ್ಯರಲ್ಲಿ ಅದನ್ನ ಚರ್ಚೆಯ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿರ್ಲಿಲ್ಲ. ಹೀಗಾಗಿ ಅದು ಈ ಒಂದು ಹಿನ್ನಡೆಗೆ ಕಾರಣ ಆಯ್ತು ಅನ್ನುವಂತ ನಿಟ್ಟಲ್ಲಿ ಕಾಣಿಸ್ತಾ ಇದೆ. ಅದೇನೇ ಆಗಿದ್ರೂ ಕೂಡ ಒಂದು ಬಲಿಷ್ಠ ನಾಯಕತ್ವ, ಸ್ಥಿರ ಸರ್ಕಾರಕ್ಕೆ ಜನ ಮತ ನೀಡದಂತೆ ಈ ಒಂದು ಫಲಿತಾಂಶದಲ್ಲಿ ಕಾಣಿಸ್ತಾ ಇದೆ. ಅರುಣ್, ಓಕೆ, ಬಟ್ ಬಹುತೇಕವಾಗಿ ಕರ್ನಾಟಕದಲ್ಲಿ ನಿಮಗೆ 2,000 ರೂಪಾಯಿ ವರ್ಕೌಟ್ ಆಗಿದೆ, ಗ್ಯಾರಂಟಿಗಳು ವರ್ಕೌಟ್ ಆಗಿದೆ ಅನ್ನುವಂಥದ್ದೇ ಆದ್ರೆ, ಹೆಣ್ಣು ಮಕ್ಕಳು ಅದನ್ನು ನೋಡ್ಕೊಂಡು ಓಟ್ ಹಾಕಿದ್ದಾರೆ ಅನ್ನೋದಾದ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಅನೌನ್ಸ್ ಮಾಡಿದ್ದೇನು ಕಡಿಮೆ ಇರಲಿಲ್ವಲ್ಲ. 1,00,000 ರೂಪಾಯಿ ಅಂತ ಹೇಳಿದ್ರು, ಹಲವು ರೀತಿಯಾದಂಥ ಆಶ್ವಾಸನೆಗಳನ್ನ ಕೊಟ್ಟರು, ಒಂದು ಅಲ್ಲ ಸಿಕ್ಕಾಪಟ್ಟೆ ಇದ್ವು. ಆದ್ರೆ ಅದ್ಯಾವುದು ಕೂಡ ಜನ ನೋಡ್ದಂಗೆ ಕಾಣಿಸ್ತಾ ಇಲ್ವಾ ಅಂತ ಎಕ್ಸಿಟ್ ಪೋಲ್ಗಳ ಪ್ರಕಾರ. ಗೊತ್ತಿಲ್ಲ 4ನೇ ತಾರೀಕಿಗೆ ಬೇರೆ ಏನ್ ಬರುತ್ತೆ ಅಂತ. ಅರುಣ್, ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಉತ್ತರ ಭಾರತದಲ್ಲಿ ಗ್ಯಾರಂಟಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಎಲ್ಲೂ ಕೂಡ ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ಕೆಲವು ರಾಜ್ಯಗಳಲ್ಲಿ ಅದು ವರ್ಕೌಟ್ ಆಗಿದೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಭಾಗಶಃ ವರ್ಕೌಟ್ ಆಗಿಲ್ಲ. ಶಬೀರ್, ಅದನ್ನ ರೀಚ್ ಮಾಡೋಕೆ ಕಾಂಗ್ರೆಸ್ ಕಷ್ಟ ಆಯ್ತಾ ಅಂತ? ಕ್ಯಾಡರ್ ಬೇಸ್ ಅಲ್ಲಿ ಕಾರ್ಯಕರ್ತರು ಇಲ್ಲದೆ ಇರೋದಕ್ಕೆ ಸಮಸ್ಯೆ ಆಯ್ತಾ ಕಾಂಗ್ರೆಸ್ಸಿಗೆ? ಖಂಡಿತವಾಗ್ಲು ಈಗ ಅದನ್ನ ರೀಚ್ ಮಾಡುವಂತದ್ದು ಒಂದು, ಅದನ್ನ ಜನರವರೆಗೂ ಕೂಡ ತೆಗೆದುಕೊಂಡು ಹೋಗುವಂತ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಕಾಂಗ್ರೆಸ್ ಎದುರಿಸಿರುವಂತ ಸಾಧ್ಯತೆ ಇದೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಸಮಸ್ಯೆ ಬಿಜೆಪಿ ಕಾಂಗ್ರೆಸ್ಗೆ ಆಗಬಹುದು. ಆದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅದನ್ನ ಜನರವರೆಗೂ ಕೂಡ ತಲುಪಿಸುವಲ್ಲಿ ಬಹುತೇಕ ಸಕ್ಸಸ್ ಆಗಿದೆ. ಆದ್ರೆ 1,00,000 ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಹುತೇಕ ಇದರಲ್ಲಿ ರಂಗನಾಥ್ ಸರ್ ಕೂಡ ಆವಾಗಲೇ ಹೇಳ್ತಾ ಇದ್ರು, ದುಡ್ಡನ್ನ ತೆಗೆದುಕೊಂಡು ದೇಶದ ವಿಚಾರ ಅಥವಾ ಲೋಕಸಭೆ ವಿಚಾರ ಅಥವಾ ಕೇಂದ್ರ ಸರ್ಕಾರದ ವಿಚಾರಗಳು ಬಂದಾಗ ಜನರ ರೀತಿ ನೀತಿಗಳು ಅಥವಾ ಅವರ ಯೋಚನಾ ಲಹರಿಗಳು ಬೇರೆ ಇರುತ್ತೆ. ರಾಜ್ಯದ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅದರ ಯೋಚನಾ ಲಹರಿಗಳು ಬೇರೆ ಇರುತ್ತೆ. ಹೀಗಾಗಿ ಕೇಂದ್ರದ ವಿಚಾರ ಬಂದಂತ ಸಂದರ್ಭದಲ್ಲಿ ಜನರು NDA ಸರ್ಕಾರದತ್ತ ವಾಲದಂತೆ ಕಾಣಿಸ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಉತ್ತರ ಭಾರತದಲ್ಲಿ ವಿಶೇಷವಾಗಿ ರಾಜ್ಯ ವಿಧಾನಸಭೆಗಳ ಚುನಾವಣೆಗಳು ನಡೀತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿಯೂ ಕೂಡ ಸೋತಂತ ಉದಾಹರಣೆಗಳನ್ನ ನೋಡಿದೀವಿ. ಹೀಗಾಗಿ ಬಹುತೇಕ ಉತ್ತರ ಭಾರತದಲ್ಲಿ ನಾವು ಗಮನಿಸ್ತಾ ಇದೀವಿ, ಏನು ಈ ಒಂದು ಎಕ್ಸಿಟ್ ಪೋಲ್ ಅನ್ನ ಬಹುತೇಕ ಬಿಜೆಪಿ ತನ್ನ ಬಿಗಿ ಹಿಡಿತ ಏನಿತ್ತು ಅದನ್ನ ಈಗಲೂ ಕೂಡ ಮುಂದುವರಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಈ ಎಕ್ಸಿಟ್ ಪೋಲ್ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ಕೊಂಡು ಬಂದಿರ್ತಾರೆ, ಅದಿನ್ನೂ ಕೂಡ ಮೋಸ್ಟ್ಲಿ ನಾಳೆಗೆಲ್ಲ ಆಚೆ ಬರುತ್ತೆ ಅಂತ ಕಾಣಿಸುತ್ತೆ. ಯಾವುದರ ಆಧಾರದ ಮೇಲೆ ಮತವನ್ನ ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆ ಅವ್ರ ಬಗ್ಗೆ ಅಷ್ಟೊಂದು NDA ಬಗ್ಗೆ ಇರ್ಬೋದು ಅಥವಾ ಕಾಂಗ್ರೆಸ್ ಬಗ್ಗೆ ಇರೋದು ಒಲವು ಜಾಸ್ತಿ ಅಂತ ಹೇಳಿ. ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಂತ ಸ್ಟ್ಯಾಂಡ್ ಏನಾದ್ರೂ ಕಾಂಗ್ರೆಸ್ಗೆ ಒಂದು ಚೂರು ಕಷ್ಟ ಆಗಿರಬಹುದಾ ಅಂತ? ಅರುಣ್, ಇದನ್ನು ಉತ್ತರ ಪ್ರದೇಶವನ್ನ ಹೊರತುಪಡಿಸಿ ಇನ್ಯಾವುದೇ ಭಾಗದಲ್ಲಿ ಬಹಳ ದೊಡ್ಡ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲೂ ಕೂಡ ರಾಮ ಮಂದಿರ ಬಹಳ ದೊಡ್ಡ ರಾಜಕೀಯವಾಗಿ ಬಹಳ ದೊಡ್ಡ ಪ್ರಭಾವ ಬೀರಿದೆ ಅನ್ನುವಂಥದ್ದನ್ನ ರಾಜಕೀಯ ವಿಶ್ಲೇಷಕರೇ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಭಾಗಶಃ ಇದು ಆಗಿದೆ. ಅಂದ್ರೆ ಈ ಹಿಂದೆ ಏನು ರಾಜಕೀಯವಾಗಿ ಪರಿಣಾಮವನ್ನ ಬೀರ್ತಾ ಇತ್ತು, ಅಂದ್ರೆ ಮಂದಿರ ಆಗೋಕ್ಕಿಂತ ಮುಂಚೆ ಅಷ್ಟು ದೊಡ್ಡ ಅಡ್ವಾಂಟೇಜ್ ಅನ್ನ ಈ ಬಾರಿ ಬಿಜೆಪಿಗೆ ಮಾಡಿಕೊಟ್ಟಿಲ್ಲ. ನಂಬರ್ 1. ನಂಬರ್ 2, ಈ ವಿಚಾರದಲ್ಲಿ ಕಾಂಗ್ರೆಸ್ ಏನೇ ಪಾಲಿಟಿಕ್ಸ್ ಮಾಡಿದ್ರು ಕೂಡ ಅದು ಉತ್ತರ ಪ್ರದೇಶದ ಒಂದಿಷ್ಟು ಏನು ರಾಜಕೀಯ ವಲಯದಲ್ಲಿ ಚರ್ಚೆ ಆಯ್ತು ವಿನಃ ಜೊತೆಗೆ ಬಿಜೆಪಿಯ ಕಟ್ಟರ್ ವೋಟರ್ಗಳೇನಿದ್ದಾರೆ ಅವರುಗಳ ನಡುವೆ ಒಂದಿಷ್ಟು ಇದು ಚರ್ಚೆ ಆಗಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಬೇರೆ ರಾಜ್ಯಗಳಲ್ಲಿ, ವಿಶೇಷವಾಗಿ ದಕ್ಷಿಣದಲ್ಲಂತರೂ ಇದ್ರ ಬಗ್ಗೆ ಹೆಚ್ಚು ಚರ್ಚೆಗಳು ಕೂಡ ನಡೆದಿಲ್ಲ. ಉತ್ತರ ಭಾರತದಲ್ಲೂ ಕೂಡ ನಾವು ಗಮನಿಸಿದ್ರೆ ಉತ್ತರ ಪ್ರದೇಶವನ್ನ ಒಂದು ಹೊರತುಪಡಿಸಿದ್ರೆ ಸ್ವಲ್ಪ ಭಾಗದ ಏನು ಬಿಹಾರ ಏನಿದೆ ಆ ಒಂದು ಪ್ರದೇಶವನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಈ ಒಂದು ವಿಷಯ ದೊಡ್ಡ ಪರಿಣಾಮ ಬೀರಿಲ್ಲ ಅಂತ ಅನಿಸುತ್ತೆ. ಅರುಣ್, ಓಕೆ ಶಬೀರ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಬಟ್ ಮೇಲ್ನೋಟಕ್ಕೆ ಚರ್ಚೆಯ ವಿಷಯ ಆಗದೇ ಇದ್ದರೂ ಸಹ ಅನೇಕರು ಕರ್ನಾಟಕದಿಂದ ಗುಂಪಾಗಿ ಅಯೋಧ್ಯೆಗೆ ಹೋಗಿ ಬಂದಿರೋರು ಇದ್ದಾರೆ ಬಹುತೇಕ ರಾಜ್ಯಗಳಲ್ಲಿ.